ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಎಲ್ಲರಿಗೂ. ನಾನಿವತ್ತು ಶಾಪಿಂಗಿಗೆ ಹೋಗ್ತೇನೆ. ನೋಡುವ ಏನಿದೆ ಅಂತ ಶಾಪಿಂಗ್ ಮಾಲಲ್ಲಿ. ನಾವಿವಾಗ ಹೋಗ್ತಾ ಇದ್ದೇವೆ ಬಾರಿನ ಸಿಟಿ ಸೆಂಟರಿಗೆ. ನನಗೆ ಕ್ರಿಸ್ಮಸ್ಗೆ ಡ್ರೆಸ್ಸು ಯಾವುದಾದ್ರೂ ಒಳ್ಳೆ ಸಿಗ್ತದಾ ನೋಡಬೇಕು. ಸಿಕ್ಕಿದರೆ ನಾನು ಬಂದ ಮೇಲೆ ಅದು ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ತೇನೆ. ಓಕೆ, ಸಿಟಿ ಸೆಂಟರಿಗೆ ನಾವು ರೀಚ್ ಆದೆವು. ನಾನಿವಾಗ ಶಾಪಿಂಗ್ ಮಾಲ್ನ ಒಳಗಡೆ ಹೋಗ್ತಾ ಇದ್ದೇನೆ. ನನಗೆ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದು ಕಾರ್ ಪಾರ್ಕ್. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಸೊ ಇನ್ನೂ ಒಂದು ಲೆವೆಲ್ ಕೆಳಗಡೆ ಹೋಗಬೇಕು ನಾವು ಪಾರ್ಕಿಂಗ್ನಿಂದ. ಕೆಳಗಡೆ ಹೋಗಿ ಮತ್ತು ಇವಾಗ ಶಾಪಿಂಗ್ ಮಾಲ್ ಒಳಗಡೆ ಬಂದೆವು. ತುಂಬ ರಶ್ ಇರ್ತದೆ ಇಲ್ಲಿ. ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಮುಜುಗರ ಆಗ್ತದೆ. ಯಾಕಂದರೆ ತುಂಬ ಜನ ಇರ್ತಾರೆ, ಅರಾಬಿಕ್ಸ್ ಎಲ್ಲ. ಮತ್ತು ಅವರದ್ದೆಲ್ಲ ಮುಖ ಎಲ್ಲ ಕಂಡ್ರೆ ಅವರಿಗೆ ಇಷ್ಟ ಆಗಲ್ಲಲ್ಲ. ಮತ್ತು ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ತುಂಬ ಕಷ್ಟದಿಂದ ವಿಡಿಯೋ ಮಾಡೋದು ಎಲ್ಲ. ಸ್ವಲ್ಪ ಸ್ವಲ್ಪ ತೆಗೆಯೋದು ನೋಡಿ. ಸೊ ನಾನು ಇಲ್ಲಿಯ ಒಂದು ದೊಡ್ಡ ಡೆಬೆನಮ್ಸ್ ಅಂತ ಇದೆ, ಅಲ್ಲಿ ಹೋಗಬೇಕು ಇವಾಗ. ನನಗೆ ಇದು ನೋಡಿ ರೀಚ್ ಆದೆ ನಾನು ಇಲ್ಲಿ ಡೆಬೆನಮ್ಸಿಗೆ. ಸೊ ಇಲ್ಲೆಲ್ಲ ಬೆಡ್ಶೀಟ್ ಎಲ್ಲ ಇದೆ. ಮೊನ್ನೆ ಶುಕ್ರವಾರ ಎಲ್ಲ ತುಂಬ ಸೇಲಿತ್ತು. ನನಗೆ ಹೋಗಲಿಕ್ಕೆ ಆಗಲಿಲ್ಲ. ನಾನು ವಿಶ್ವಕರ್ಮ ಪೂಜೆಗೆ ಹೋಗಿದ್ದೇನಲ್ಲ, ಸೊ ಅವತ್ತು ಹೋಗಲಿಕ್ಕೆ ಆಗಿಲ್ಲ. ಇವತ್ತು ಕೂಡ ಸೇಲಿದೆ. ಬಟ್ ಬೆಡ್ಶೀಟ್ ಎಲ್ಲ ನೋಡಿದೆ, ತುಂಬ ಕ್ರಯ ಇದೆ. ಇವತ್ತು ಬೇಡ ಅಂತ ಸೀದಾ ವಾಪಸ್ ಬಂದೆ. ನೋಡಿದೆ ಮಾತ್ರ ಎಲ್ಲ ತುಂಬ ಚೆನ್ನಾಗಿತ್ತು ಬೆಡ್ಶೀಟ್ಸ್ ಎಲ್ಲ. ನೋಡುವಾಗ ತಗೊಳ್ಳುವಂತಾಯಿತು, ಬಟ್ ಈಗ ಬೇಡ ಅಂತ ವಾಪಸ್ ಬಂದೆ ನೋಡಿದ್ದು ಮಾತ್ರ. ಮತ್ತು ಅಲ್ಲಿಂದ ಸೀದಾ ನಮ್ಮ ಲೇಡೀಸ್ ಸೆಕ್ಷನ್ ಕೆಳಗಡೆ ಇದೆ ಈ ಶಾಪಲ್ಲಿ. ದೊಡ್ಡ ಶಾಪ್ ಇದು ಶಾಪಿಂಗ್ ಮಾಲಲ್ಲಿ. ಸೊ ಮೇಲೆ ಎಲ್ಲ ಮಕ್ಕಳದ್ದು ನಾನು ನೋಡಲಿಕ್ಕೆ ಹೋಗಿಲ್ಲ. ಸೊ ಕೆಳಗಡೆ ಬಂದು ಎಲ್ಲ ಲೇಡೀಸ್ ಡ್ರೆಸ್ ನೋಡಿದೆ. ತುಂಬ ಡ್ರೆಸ್ ಹಾಕಿದ್ದಾರೆ ಎಲ್ಲ ಕಡೆ. ಎಷ್ಟು ಡ್ರೆಸ್ ಇತ್ತಂತಂದರೆ ಹೇಳೋದೇ ಬೇಡ. ಎಲ್ಲ ನೋಡಿದೆ ನೋಡಿ, ಎಲ್ಲ ಇದೆ, ತುಂಬ ಇದೆ. ಎಲ್ಲ ನೋಡಿ 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 ಸಾಕಾಗಬೇಕು. ಇದೊಂದು ಡ್ರೆಸ್ ಚೆನ್ನಾಗಿ ಲೈಕ್ ಆಯಿತು ನನಗೆ, ಬಟ್ ಅದಕ್ಕೆ ಸ್ಲೀವ್ಸ್ ಇಲ್ಲ. ಸೊ ಬೇಡ ಅಂತ, ನನ್ನ ಏಜಿಗೆ ಅದು ಹಾಕಲಿಕ್ಕೆ ಆಗೋದಿಲ್ಲ. ಮತ್ತು ಅದರ ಮೇಲೆ ಒಂದು ಕೋಟ್ ಹಾಕಬೇಕು. ಇಲ್ಲಿ ಆದರೆ ಪರವಾಗಿಲ್ಲ. ಇಲ್ಲಿ ಊರಿಗೆಲ್ಲ ಹೋದರೆ ಅದು ತಗೊಳ್ಳಿಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ, ಮತ್ತು ಯೂಸೇ ಇಲ್ಲ ಅದು. ಸೊ ಅದು ಬೇಡ ಅಂತ ಬಿಟ್ಟುಬಿಟ್ಟೆ. ಮತ್ತು ಎಲ್ಲ ಕಡೆ ನೋಡಿ ಇದೊಂದು ಲೈಕ್ ಆಯಿತು ನನಗೆ. ಅದು ಸಹ ಮತ್ತೆ ತಗೊಳ್ಳಿಕ್ಕೆ ಮನಸ್ಸು ಬರಲಿಲ್ಲ, ಡೀಪ್ ಇದೆ ಅಂತ. ಪುನಃ ಒಳಗಡೆ ಒಂದು ಹಾಕಬೇಕು ಅದಕ್ಕೆ. ಸೊ ಬೇಡ ಅಂತ ನೋಡಿದೆ. ಮತ್ತು ಇದು ಕೂಡ ಒಂದು ಲೈಕ್ ಆಯಿತು, ಮತ್ತು ಅದು ತುಂಬ ಉದ್ದ ಇತ್ತು, ಬೇಡ ಅಂತ ಬಿಟ್ಟುಬಿಟ್ಟೆ. ಸೊ ಹಾಗೆ ಎಲ್ಲ ಡ್ರೆಸ್ ನೋಡಿದೆ. ಎಷ್ಟು ಡ್ರೆಸ್ ಇತ್ತಂದರೆ ನೋಡಿ ನೋಡಿ ಸಾಕಾಯಿತು. ಓಕೆ, ಸಿಲೆಕ್ಟ್ ಮಾಡಿದ್ದು ಯಾವುದೂ ಇಲ್ಲ. ಈಗ ಕ್ರಿಸ್ಮಸ್ ಅಲ್ಲ, ಎಲ್ಲ ತುಂಬ ಡ್ರೆಸ್ಸಸ್ ಹಾಕಿದ್ದಾರೆ ನೋಡಿ. ಮತ್ತು ಎಲ್ಲ ಡ್ರೆಸ್ಸುಗಳು ನನ್ನ ಏಜಿಗೆ ಸೂಟ್ ಆಗೋದು ಯಾವುದೂ ಇಲ್ಲ. ಎಲ್ಲ ಯಂಗ್ಸ್ಟರ್ಗೆ ಇದ್ದಾಗೆ ಇದೆ ಎಲ್ಲ. ನಾನು ಮತ್ತೊಂದು ಸ್ವೆಟರ್ ಸೆಕ್ಷನಿಗೆ ಹೋದೆ. ಅಲ್ಲಿ ಇದು ಸ್ವೆಟರ್ ಕೂಡ ಲೈಕ್ ಆಯಿತು ನನಗೆ. ಇನ್ನೂ ಸಹ ಇತ್ತು. ಅಲ್ಲಿ ಸೈಡಲ್ಲಿ ಒಂದು ಕ್ರಿಸ್ಮಸ್ ಟ್ರೀ ಇದೆ, ಚೆಂದ ಕಾಣ್ತದೆ. ಅದರದ್ದು ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೆಗೆದೆ. ಮತ್ತು ಅಲ್ಲಿಂದ ಮುಂದೆ ಬಂದು ನೋಡಿದರೆ ಈ ಸೈಡಲ್ಲಿ ತುಂಬ ಟೀ ಶರ್ಟ್ಸ್ ಎಲ್ಲ ಹಾಕಿದ್ದಾರೆ. ಅದು ಸಹ ನೋಡಿದೆ, ಯಾವುದು ಇಷ್ಟ ಬರಲ್ಲ. ಅಲ್ಲಿಂದ ಈ ಸೈಡ್ ಬಂದೆ ಲೇಡೀಸದ್ದು. ಮತ್ತು ಫಿಟ್ಟಿಂಗ್ ರೂಮಿಗೆ ಹೋಗಿ ನನ್ನ ಒಂದು ಸ್ವೆಟರ್ ತಗೊಂಡಿದ್ದೇನಲ್ಲ, ಅದು ಹಾಕಿ ನೋಡಿದೆ, ಅದು ಸರಿ ಇದೆ. ಇದೊಂದು ತಗೊಂಡೆ, ಇದು ನನಗೆ ಖುಷಿಯಾಯಿತು ಸ್ವಲ್ಪ. ಮತ್ತು ಇದೊಂದು ಓವರ್ ಕೋಟ್ ತಗೊಳ್ಬೇಕಂತ ತಗೊಂಡೆ. ಎರಡು ಸೆಲೆಕ್ಟ್ ಮಾಡಿದೆ, ಒಂದು 16, ಒಂದು 10. ಇದು ಸ್ವಲ್ಪ ಕರೆಕ್ಟ್ ಇದೆ, ಆದರೆ ಸ್ವಲ್ಪ ಚಿಕ್ಕ ಆಗ್ತದೆ ಅಂತ ಭಾವಿಸ್ತೇನೆ. ಬಟ್ 16 ತುಂಬ ಲೂಸ್ ಆಗ್ತಿದೆ. ಅದು ಕೂಡ ಹಾಕಿ ನೋಡಿದೆ. ಇದು 10 ಸೈಜಿದ್ದು. ನಾನು ಅಲ್ಲೇ ವಿಡಿಯೋ ಮಾಡ್ತಾ ಇದ್ದೇನೆ ಹೇಗೆ ಕಾಣ್ತದೆ ಅಂತ. ಸೊ ಮತ್ತೊಂದು ಪ್ಯಾಂಟ್ ತೆಗೆದುಕೊಂಡೆ. ಅದು ಕರೆಕ್ಟ್ ಇತ್ತು ನನಗೆ, ಸೊಂಟಕ್ಕೆಲ್ಲ ಕರೆಕ್ಟ್ ಇತ್ತು. ಬಟ್ ಕಾಲು ನನಗೆ ಶಾರ್ಟ್ ಆಯಿತು. ಮತ್ತು ಅದು ಬೇಡ ಅಂತ ಅಲ್ಲೇ ಬಿಟ್ಟೆ ನಾನು. ಮತ್ತು ಇದೊಂದು ಸೇಮ್ ಓವರ್ ಕೋಟೆ, ಇದು 16 ಸೈಜಿದ್ದು. ಇದು ತುಂಬ ಲೂಸ್ ಇದೆ ನೋಡಿ. ಅಲ್ಲಿ ಎಲ್ಲ ಹಾಕಿ ನೋಡಿದೆ, ಎಲ್ಲ ಹಾಕಲಿಕ್ಕೆಲ್ಲ ಕರೆಕ್ಟ್ ಇದೆ. ಬಟ್ ತುಂಬ ಕೈಯೆಲ್ಲ ತುಂಬ ಲೂಸ್ ಇದೆ. ಸೊ ಅದರಿಂದ ಬೇಡ ಅಂತ ಅದು ಬಿಟ್ಟು ಬೇರೆ ಕಡೆ ಇನ್ನೊಂದು ಶಾಪಿಗೆ ಹೋಗೋಣ ಅಂತ ಇನ್ನೊಂದು ಶಾಪಿಗೆ ಬಂದೆ.
ನನಗೆ ಅದು ಬ್ರಾ ಬೇಕಿತ್ತು. ಸೊ ಅದನ್ನು ಬ್ರಾ ತಗೊಳ್ಳೋಣ ಅಂತ ಈ ಶಾಪಿಗೆ ಬಂದೆ, ಮಾರ್ಕ್ ಆ್ಯಂಡ್ ಸ್ಪೆನ್ಸರ್ ಅಂತ. ನಾನು ನೋಡಿ ಇದು ಸೈಜ್ ನೋಡ್ತಾ ಇದ್ದೇನೆ. ಯಾಕೆ ಸೈಜ್ ನೋಡ್ತಾ ಇದ್ದೇನೆ ಅಂತ ನಿಮಗೆ ಮುಂದೆ ಹೇಳ್ತೇನೆ. ನೋಡಿ ಎಲ್ಲ ಬ್ರಾಗಳಿಗೆ ಒಂದೊಂದು ಸೈಜ್ ಇದೆ ನೋಡಿ. ಇಲ್ಲಿ 36 ABCD ಅಂತ. ಅದು 36 34 ಏನಂತ ನಿಮಗೆ ಗೊತ್ತಿದೆ ಅಲ್ಲ. ಮತ್ತು ಅದು ABCD ನಿಮಗೆ ಗೊತ್ತಿಲ್ಲದಿದ್ದರೆ ನಾನು ಮನೆಗೆ ಹೋಗಿ ಹೇಳ್ತೇನೆ ಏನಂತ. ನೋಡಿ ತುಂಬ ಬ್ರಾ ಸೈಜೆಲ್ಲ, ಬ್ರಾ ಕ್ವಾಲಿಟಿ ಮತ್ತು ಕಪ್ಸ್ ಅದೆಲ್ಲ ಡಿಪೆಂಡ್ಸ್ ಒಂದು ತುಂಬ ಹಾಕಿದ್ದಾರೆ. ನನಗೆ ಒಂದೆರಡು ಬ್ರಾ ಬೇಕಿತ್ತು, ನೋಡಿದೆ. ನೋಡಿ ಇದು ಎಷ್ಟನ್ನು, ಇದು ಬೇರೆ ಬ್ರಾ. ನನಗೆ ಈ ಶಾಪಿದ್ದು ಮಾತ್ರ ಕರೆಕ್ಟ್ ಸೈಜ್ ಆಗೋದು. ಸೊ ನಾನು ಅಂಡರ್ವೇರ್ ಇದ್ದೇ ನೋಡೋದು ಜಾಸ್ತಿಯಾಗಿ. ಒಂದು ತಗೊಂಡೆ ಅಂಡರ್ವೇರ್ ಇದ್ದು. ಅಂಡರ್ವೇರ್ ಇಲ್ಲದಿದ್ದರೆ ನೋಡಿ ಈ ಥರ ಕಾಣುತ್ತೆ. ಅದು ನನಗೆ ಸರಿಯಾಗೋಲ್ಲ. ನಾನು ಅಂಡರ್ವೇರ್ ಇದ್ದೆ ಒಂದು ಸೆಲೆಕ್ಟ್ ಮಾಡಿದ್ದೆ ಅಲ್ಲಿ. ಫ್ರೆಂಡ್ಸ್, ನಾನು ಇವಾಗ ಹೋಗಿ ಬಂದೆ. ಅಲ್ಲಿ ನಾನು ತೋರಿಸಿದ್ದೇನಲ್ಲ ಒಂದು ಸ್ವೆಟರ್ ಮತ್ತು ಓವರ್ ಕೋಟ್ ತಗೊಂಡು ಹಾಕಿದ್ದೆ ಅಂತ. ಅದು ಫಿಟ್ಟಿಂಗ್ ರೂಮಲ್ಲಿ ಹಾಕಿ ಬಂದೆ. ಈಗ ನೋಡಿ ನಾನು ಇನ್ನೆರಡು ಬ್ರಾ ತಗೊಂಡು ಬಂದೆ. ಇದು ನಾನು ಅಲ್ಲಿ ಹಾಕಲಿಲ್ಲ, ಹಾಕಿದ್ರು ಅಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಯಾಕೆ ಎರಡು ಬ್ರಾ ತಗೊಂಡು ಬಂದೆ, ನನಗೆ ಬೇಕಿತ್ತು. ಸೊ ನಾನು ಸೈಜ್ ನೋಡ್ತಾ ಇದ್ದೇನಲ್ಲ ನೋಡಿ. ಓಕೆ, ಇದು ನಮ್ಮದು ಸೊಂಟದ ಸೈಜ್. ಓಕೆ, 34 32 36 ಹಾಗೆ ಇದೆ ಅಲ್ಲ, ಅದು ಈ ಸೈಜ್ ನಮ್ಮದು ಬೂಬ್ಸ್ ಸೈಜ್. ಓಕೆ, ಸೊ ನಿಮಗೆ ಏನಾದರೂ ನೆಕ್ಸ್ಟ್ ಟೈಮ್ ಪರ್ಚೇಸಿಂಗ್ ಮಾಡಲಿಕ್ಕೆ ಹೋಗುವಾಗ ನಿಮ್ಮದು ಈ ಸೈಜ್ ನೋಡಿ. ಮತ್ತು ಇದು ನಿಮಗೆ ಗೊತ್ತಾಗ್ತದಲ್ಲ, ತುಂಬ ಚಿಕ್ಕದಿದ್ದರೆ A ಅಂತ, ಸ್ವಲ್ಪ ದೊಡ್ಡದಾದರೆ B ಅಂತ, ಇನ್ನೂ ಸ್ವಲ್ಪ ದೊಡ್ಡದಾದರೆ ಬೇಕಾದರೆ AA, BB, CC ಹಾಗೆಲ್ಲ ಇರ್ತದೆ ಅಂಗಡಿಯಲ್ಲಿ. ನೀವು ನೋಡ್ಕೊಂಡು ತಗೊಂಡು ಯಾಕೆ ಗೊತ್ತುಂಟ, ನಾವು ತಗೊಂಡು ಬರೋದು ಇದು ನೋಡಿಕೊಂಡು. ಎಂಥ ಡ್ರೆಸ್ ಹಾಕಿದರೂ ನಮ್ಮದು ಒಳ ಉಡುಪು ಕರೆಕ್ಟಾಗಿದ್ದರೆ ನಾವು ಹಾಕಿದ ಡ್ರೆಸ್ ಕೂಡ ತುಂಬ ಚೆಂದಾಗಿ ಕಾಣ್ತದೆ. ಮತ್ತು ನಮ್ಮ ಸಾರಿ ಉಡುವಾಗ ನಮ್ಮ ಫಿಸಿಕೆಲ್ಲ ಕರೆಕ್ಟ್ ಕಾಣ್ತದೆ. ಚೂಡಿದಾರ್ ಹಾಕುವಾಗ ಕೂಡ ಹಾಗೆಯೇ. ನಾವು ನಮ್ಮ ಒಳ ಉಡುಪು ಸರಿ ಇಲ್ಲ ಅಂದರೆ ಅದು ನಾವು ಹಾಕಿದ ಡ್ರೆಸ್ ಅಷ್ಟು ಚೆಂದಾಗಿ ಕಾಣೋದಿಲ್ಲ. ಸೊ ಅದಕ್ಕಾಗಿ ನೀವು ಇದನ್ನು ಸರಿಯಾಗಿ ನೋಡಿ ತಗೊಂಡು ಬನ್ನಿ. ಮತ್ತು ನನ್ನ ಈ ಬ್ರಾ ಇದೆ ಅಲ್ಲ, ಇದು ನಾನು ಜಾಸ್ತಿಯಾಗಿ ಬ್ರಾಗಳನ್ನು ಅಂಡರ್ವೇರೇ ತಗೊಂಡು ಬರೋದು. ಯಾಕಂತ ನಿಮಗೆ ಗೊತ್ತಿದೆ ಅಲ್ಲ, ಏಜ್ ಆದಾಗ ನಮ್ಮ ಬೂಬ್ಸ್ ಎಲ್ಲ ತುಂಬ ಕೆಳಗಡೆ ಬರುತ್ತೆ. ಸೊ ಇದು ಹಾಕಿದರೆ ನನಗೆ ಹಾಗೆ ಅಭ್ಯಾಸ, ಕೆಲವರಿಗೆ ಅಭ್ಯಾಸ ಇಲ್ಲದವರು ಹಾಕಬೇಡಿ. ಇದು ಹಾಕಿದರೆ ಕರೆಕ್ಟಾಗಿ ನಮ್ಮ ಹಾಕಿದ ಡ್ರೆಸ್ ಎಲ್ಲ ಕರೆಕ್ಟ್ ನಿಲ್ತದೆ. ಓಕೆ, ಸೊ ಅದಕ್ಕಾಗಿ ನಾನು ಅಂಡರ್ವೇರೇ ತಗೊಂಡು ಬರೋದು. ಮತ್ತು ಇವತ್ತು ನಾನು ತಗೊಂಡು ಬಂದ ಬ್ರಾ ಇದೊಂದು ಆಪ್ಷನಲ್. ಇದು ಸ್ಟ್ರ್ಯಾಪ್ ತೆಗಿಲಿಕ್ಕೆ ಕೂಡ ಆಗ್ತದೆ ನೋಡಿ. ಇದು ಹೀಗೆ ತೆಗಿಬೋದು. ತೆಗೆದರೆ ನಮಗೆ ಯಾವುದಾದ್ರೂ ಡ್ರೆಸ್ಸಿಗೆ ಸ್ಟ್ರ್ಯಾಪ್ಲೆಸ್ ಡ್ರೆಸ್ ಎಲ್ಲ ಹಾಕುವಾಗ, ಇಲ್ಲದ್ರೆ ಡೀಪ್ ಸಾರಿ ಬ್ಲೌಸ್ ಹಾಕುವಾಗ ಇದು ಬೇಡ ಆದರೆ ನಾವು ಇದು ತೆಗೆದು ಬಿಡ್ಬೋದು. ಎರಡು ಸೈಡು ಕೂಡ ಇದು ತೆಗಿಲಿಕ್ಕೆ ಆಗ್ತದೆ ನೋಡಿ. ಇದು ಈ ಥರ ಮತ್ತು ಬೇಕಾದರೆ ಹಾಕ್ಬೋದು. ಈ ಥರ ನಿಮಗೆ ಗೊತ್ತಿದೆ ಅಲ್ಲ, ಎಲ್ಲರಿಗೆ ಗೊತ್ತಿದೆ ಈ ಥರ ಬ್ರಾ ಇದೆ ಅಂತ. ಸೊ ನಾನು ಇದೊಂದು ತಗೊಂಡು ಬಂದೆ. ಮತ್ತು ಇದು ನಾನು ಅಂಡರ್ವೇರೇ ತಗೊಂಡು ಬರೋದು ನೋಡಿ ಈ ಥರ. ಇದು ಇಂಥದ್ದು ನಾನು ಡಿ ಹಾಕಿ ತಗೊಂಡು ಬಂದರೆ ಫುಲ್ಲು ಕವರ್ ಆಗ್ತದೆ. ಸ್ವಲ್ಪ ಸಹ ಆಚೆ ಈಚೆ ಹೊರಗಡೆ ಏನು ಬರೋಲ್ಲ, ಡ್ರೆಸ್ಸಲ್ಲಿ ಕರೆಕ್ಟ್ ಕಾಣುತ್ತೆ. ಸೊ ನಾನು ಇದನ್ನು ತಗೊಂಡು. ಸೊ ನೀವು ನೆಕ್ಸ್ಟ್ ಟೈಮ್ ತಗೊಂಡು ಬರುವಾಗ ಬ್ರಾ ತಗೊಳ್ಳಿಕ್ಕೆ ಹೋಗುವಾಗ ಇದು ಸೈಜ್ ನೋಡಿ ಆಯಿತಾ. 34 ಯಾ 32 34 36 ಏನು ಇದ್ದು, ಮತ್ತು ಇಲ್ಲೊಂದು DABC ಸೈಜ್ ಇದೆಲ್ಲ, ಅದನ್ನು ಮನದಲ್ಲಿಟ್ಟುಕೊಂಡು ತಗೊಂಡು ಬನ್ನಿ. ಆವಾಗ ನಿಮಗೆ ನಿಮ್ಮ ಹಾಕಿದ ಡ್ರೆಸ್ ಎಲ್ಲ ತುಂಬ ಚೆಂದ ಕಾಣ್ತದೆ. ಓಕೆ, ಸೊ ಇದು ನನ್ನ ಇವತ್ತಿನ ಇನ್ಫಾರ್ಮೇಷನ್. ಇದು ಓನ್ಲಿ ಫಾರ್ ಲೇಡೀಸ್. ಜೆಂಟ್ಸ್ ಕೂಡ ಮನದಲ್ಲಿ ಇಟ್ಕೊಳ್ಬೋದು. ಯಾಕಂದರೆ ಫ್ಯಾಮಿಲಿ ಇರುವವರಿಗೆಲ್ಲ ಗೊತ್ತಿದೆ ಅಲ್ಲ ಏನಂತ. ಸೊ ಹೇಗಿದೆ ನನ್ನ ಇವತ್ತಿನ ವಿಡಿಯೋ, ನನ್ನ ಶಾಪಿಂಗ್ ಎಲ್ಲ ಹೇಗಿದೆ ಅಂತ ನೀವು ಹೇಳಿ ನನಗೆ ಕಮೆಂಟ್ ಅಲ್ಲಿ ಹಾಕಿ. ಮತ್ತು ನನ್ನ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.